ನೆಹರು ಮಾಡಿದ ಬ್ಲೆಂಡರ್ನ ಕಾರಣ. ಅವರಿಗೆ ಇವನು ಮುಸ್ಲಿಮರ ಬಗ್ಗೆ ಪ್ರೀತಿ ಪ್ರೇಮ ಅಂತ ಹೇಳೋರು ಯಾಕೆ ಅವನನ್ನು ಇಟ್ಕೊಳ್ಬೇಕಾಗಿತ್ತು. ಬಿಕಾಸ್ ಇಟ್ಕೊಳ್ಳಿಲ್ಲ. ಯಾಕೆಂದರೆ ಅವನು ಸುಭಾಷ್ ಚಂದ್ರ ಬೋಸ್ ಇದ್ದ. ಆಯಿತು, ಸುಭಾಷ್ ಚಂದ್ರ ಬೋಸರ ಮರಣ ಆಯಿತು ಅಂತ ಇವರು ಘೋಷಣೆ ಮಾಡ್ತಾರೆ. ಈ ಮರಣದ ತನಿಖೆ ಆಗಬೇಕಲ್ಲ. ತನಿಖೆಗೆ ಯಾರನ್ನ ತನಿಖಾ ಆಯೋಗದ ಅಧ್ಯಕ್ಷನ ಮಾಡ್ತಾರೆ ಗೊತ್ತಾ? ಯಾವ ಸುಭಾಷ್ ಚಂದ್ರ ಬೋಸರ ಸೈನ್ಯದಲ್ಲಿ ಪಿತೂರಿಯ ಕಾರಣಕ್ಕೆ ಸುಭಾಷ್ ಚಂದ್ರ ಬೋಸರು ವಜಾ ಮಾಡಿದ್ದರೋ, ಖಾನ್ ಅಂತ ಹೇಳುವ ಒಬ್ಬ ಮನುಷ್ಯ, ನವಾಜ್ ಖಾನ್, ಅವನು ಇವರ ನೆಹರುವ ತನಿಖಾ ಆಯೋಗದ ಅಧ್ಯಕ್ಷ. ಅಷ್ಟೇ ಅಲ್ಲ, ನಿಮಗೆ ನಗು ಬರ್ತಾ ಇದೆ, ಮುಂದೆ ನೆಹರು ಮಂತ್ರಿಮಂಡಲದಲ್ಲಿ ಆತ ಮಂತ್ರಿಯೂ ಆದ. ಸುಭಾಷ್ ಚಂದ್ರ ಸತ್ತಿದ್ದಾರೆ ಅಂತ ಸುಳ್ಳು ವರದಿ ಕೊಟ್ಟ. ಇದು ಈ ಹಿಸ್ಟ್ರಿ ಸುಳ್ಳೇನು?